ನೋಡಿ ಗೈಸ್, ನಮ್ಮ ದೊಡ್ಡಕ್ಕ ಬಂದಿದ್ದಾರೆ ಇವತ್ತು ನಮ್ಮ ಮನೆಗೆ, ಅಪ್ಪನ ಮನೆಗೆ. ನಮ್ಮ ತಂಗಿಗೆ ಸ್ವಲ್ಪ ಆಯಿಲ್ ಮಸಾಜ್ ಕೇಳಿದ್ಲು, ಅದಕ್ಕೆ ಆಯಿಲ್ ಮಸಾಜ್ ಮಾಡಿಕೊಡ್ತಾ ಇದ್ದಾರೆ. ಗೈಸ್, ನನ್ನ ತಂಗಿ ಮಗಳನ್ನ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಕರ್ಕೊಂಡು ಬಂದಿದ್ವಿ ಆಸ್ಪತ್ರೆಯಿಂದ. ಈಗ ನಮ್ಮ ದೊಡ್ಡಕ್ಕ ಅವಳಿಗೆ ಸ್ನಾನ ಮಾಡಿಸ್ತಾ ಇದ್ದಾರೆ. ಗೈಸ್, ನಮ್ಮ ತಾಯಿ ಈಗ ಬೆಳಗ್ಗೆ ತಿಂಡಿ ಮಾಡಿರೋಂಥ ಪ್ಲೇಟ್ಸ್ನೆಲ್ಲನೂ ಈಗ ತೊಳಿತಾ ಇದ್ರು. ಗೈಸ್, ಹಾಲಿಡೇಸ್ ಬಂದಿರೋದ್ರಿಂದ ನಾವು ನಮ್ಮ ಅಪ್ಪನ ಮನೆಗೆ, ನಮ್ಮ ಅಮ್ಮನೇ ಫುಲ್ಲು ಕೆಲಸ ಎಲ್ಲ ಮಾಡ್ತಾರೆ. ಯಾಕಂದರೆ ನಮ್ಮನ್ನ ರೆಸ್ಟಲ್ಲಿ ಇರಿಸೋಕ್ಕೇ ಅವ್ರಿಗೆ ತುಂಬ ಇಷ್ಟಪಡ್ತಾರೆ. ಅದಕ್ಕೇ ಅವರೇ ಕೆಲಸ ಮಾಡ್ತಾಯಿದ್ರು. ನಾವೊಂದು ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತೀವಿ ಅಷ್ಟೇ ಗೈಸ್. ನಾನು ವೀಡಿಯೋ ಮಾಡ್ತಾಯಿದ್ದೆ, ನಮ್ಮಮ್ಮ ಇದನ್ನೆಲ್ಲ ಯಾಕೆ ವೀಡಿಯೋ ಮಾಡ್ತಿದ್ದೀಯಾ ಅಂತ ಕೇಳ್ತಾಯಿದ್ರು. ಅದಕ್ಕೇ ನಮ್ಮ ಸಿಸ್ಟರ್ಸ್ ನಗ್ತಾಯಿದ್ರು ಇಬ್ಬರೂ. ನಮ್ಮ ಅಮ್ತಕ್ಕ ಬಂದಿಲ್ಲ, ನಮ್ಮ ಲಕ್ಷ್ಮಕ್ಕ. ನಿನ್ನ ಮಕ್ಳು ಯಾಕೆ ಬಂದಿಲ್ಲ ಅಕ್ಕ? ನಮ್ಮ ಅಕ್ಕನಿಗೆ 3 ಜನ ಮಕ್ಕಳು ಗೈಸ್, 3 ಜನನೂ ಗಂಡು ಮಕ್ಕಳೇ. ಅದರಲ್ಲಿ ಒಬ್ಬ ಇಂಜಿನಿಯರ್ ಓದ್ತಾ ಇದ್ದಾನೆ, ಇನ್ನೊಬ್ಬ ಡಿಗ್ರಿ ಎಜುಕೇಷನ್ ಮಾಡ್ತಾ ಇದ್ದಾನೆ, ಇನ್ನೊಬ್ಬ 9th ಸ್ಟ್ಯಾಂಡರ್ಡು. ನಮ್ಮ ಅಪ್ಪನ ಮನೆ ಆಲ್ರೆಡಿ ನೋಡಿದ್ದೀರ ನೀವು. ಮೌಲ್ಯ, ನಿನ್ನ ಸ್ನಾನ ಮುಗೀತಾ? ಮೌಲ್ಯ ಸ್ನಾನ ಮುಗೀತಾ? ಯಾರು ಸ್ನಾನ ಮಾಡಿಸ್ಕೊಟ್ರು ನಿನಗೆ? ಲಕ್ಷ್ಮಿ. ಹೌದಾ, ಓಕೆ. ಗೈಸ್, ಇವತ್ತು ನಮ್ಮ ತಾಯಿ ರವೆ ದೋಸೆ ಮಾಡಿದರು. ನಮ್ಮದೆಲ್ಲ ತಿಂಡಿ ಮುಗ್ದಿದೆ. ಈಗ ನಮ್ಮ ಅಣ್ಣನಿಗೆ ದೋಸೆ ಸುಟ್ಕೊಡ್ತಾ ಇದ್ದಾರೆ. ಏನು ಬೇಕು ಜಸ್ಸು? ಐಸ್ ಕ್ರೀಮು ಖಾಲಿಯಾಗಿದೆ. ಖಾಲಿ ಅಪ್ಪನ ಕೈಲಿ ಇಸ್ಕೊ. ಬಾ, ಹೋಗು ಹೋಗು ಹಾಕು. ಹೋಗು ನೀನುವೆ. ಕೈ ಮುಗಿ. ಆಲುಮಲೆ, ಜೇಡುಮಲೆ, ಗೊಂಚುಮಲೆ, ಗುರುಚುಮಲೆ, 27 ಮಲೆ ಮುತ್ತು ಮಾದೇವ, ಜಯ ಮಾದೇವ. ಅವರು ಕೊಟ್ಟ ತಪಕ್ಕೆ ಕೈಲಾಸವಾಯು, ಜಯ ಮಾದೇವ. ಅವರು ಮನಸ್ಸಾನು ಮುತ್ತು ಮಾದೇಶ್ವರ, ಜಯ ಮಾದೇವ. ಅವರು ಚಾಮುಂಡೇಶ್ವರಿ ಕಡ ಕೊಟ್ಟು ಮುತ್ತು ಮಾದೇಶ್ವರ, ಜಯ ಮಾದೇವ. ಅವರು ಬಂಧುಗಳಿಗೆಲ್ಲ ಒಳ್ಳೆಯದಾಗಿ ಮುತ್ತು ಮಾದೇಶ್ವರ, ಜಯ ಮಾದೇವ. ಹೋಗು ಮಗನೇ, ನೀನು ಸ್ವಾಮಿ ಹಾಕೋಸ್ಕೊ. ಪರಿ ಹೋಗು, ಮಾಮ ಹಾಕೋಸ್ಕೊಳ್ಳಿ ಹೋಗಿ ಸ್ವಾಮಿ. ಗೈಸ್, ರಜಕ್ಕೆಲ್ಲ ಅಪ್ಪನ ಮನೆಗೆ ಬಂದು ನಮ್ಮ ಸಿಸ್ಟರ್ಸ್ ಎಲ್ಲ ನಾವೆಲ್ಲ ಇರೋದಕ್ಕೆ ಈಗ ನಮ್ಮಮ್ಮ ಒಬ್ಬಿಟ್ಟು ಮಾಡೋಣ ಅಂತ ಹೇಳಿದ್ದಾರೆ. ಅದಕ್ಕೇ ಈಗ ಪ್ರಿಪೇರ್ ಮಾಡ್ಕೋತಾ ಇದ್ದೀವಿ. ಮಮ್ಮಿ, ಕಾಯಿ ಒಬ್ಬಿಟ್ಟು ಮಾಡ್ತಿದ್ದೀರಾ, ಕಡಲೆಬೇಳೆ ಒಬ್ಬಿಟ್ಟು ಮಾಡ್ತಿದ್ದೀರಾ? ಓಕೆ. ಗೈಸ್, ಈಗ ನಮ್ಮ ಚಿಲ್ಡ್ರನ್ಸ್ ಎಲ್ಲ ಫ್ರೂಟ್ಸ್ ಕಟ್ ಮಾಡಿಕೊಡಿ ಮಮ್ಮಿ ಅಂತ ಕೇಳ್ತಾಯಿದ್ರು. ಅದಕ್ಕೆ ಈಗ ಫ್ರೂಟ್ಸ್ ಕಟ್ ಮಾಡಿಬಿಟ್ಟು ಅವ್ರಿಗೆ ಈಗ ಎಲ್ರಿಗೂ ಒಂದೊಂದು ಬೌಲ್ಗೆ ಹಾಕ್ಕೊಟ್ಟಿದ್ದೀನಿ. ತಿಂತಾ ಕುಂತಿದ್ದಾರೆ.
ನಮ್ಮ ಚಿಲ್ಡ್ರನ್ಸ್ ಎಲ್ಲ ಫ್ರೂಟ್ಸ್ ಕಟ್ ಮಾಡಿಕೊಟ್ಟಿದೆ, ಈಗ ತಿಂತಾ ಕುಂತಿದ್ದಾರೆ. ಹಾಗೆಯೇ ನಮ್ಮ ಅಕ್ಕ ಈಗ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಇದ್ದಾಳೆ. ಹಾಗೆಯೇ ನಮ್ಮಮ್ಮ ರೆಸ್ಟ್ ಮಾಡ್ತಾ ಇದ್ದಾರೆ ಸ್ವಲ್ಪ. ಫಸ್ಟು ಒಬ್ಬಟ್ಟು ಮಾಡೋದಕ್ಕಿಂತ ಮುಂಚಿತವಾಗಿ ಈಗ ನಾವು ಲಂಚಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಈಗ ನಮ್ಮಮ್ಮ ಚಿಕನ್ ಸಾಂಬಾರು ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಚಿಕನ್ ತರಿಸ್ಕೊಟ್ಟಿತ್ತು ಅಪ್ಪ, ಅದಕ್ಕೇ ಈಗ ಚಿಕನ್ ಸಾಂಬಾರು ಮಾಡೋಕ್ಕೆ ರೆಡಿ ಮಾಡ್ಕೋತಾ ಇದ್ದಾರೆ ಈಗ ನಮ್ಮ ಮಮ್ಮಿ. ಆದರೂ ನಮ್ಮ ಅಮ್ಮ ಮಾಡುವಂತಹ ಚಿಕನ್ ಸಾಂಬಾರೇ ಆಗಲಿ, ಯಾವ ಸಾಂಬಾರುಗಳೇ ಆಗಲಿ, ನಮ್ಮ ಮಮ್ಮಿ ಕೈ ರುಚಿ ಅಂದರೆ ನಮಗೆ ಎಲ್ಲರಿಗೂ ತುಂಬ ಇಷ್ಟ. ಹಾಗೆಯೇ ನಮ್ಮ ಯಜಮಾನ್ರಿಗೆ ಆಗಲಿ, ನಮ್ಮ ಭಾವದಿರಿಗೆ ಆಗಲಿ, ನಮ್ಮಗಳಿಗೆ ಆಗಲಿ, ನಮ್ಮ ಬ್ರದರ್ಗೆ ಆಗಲಿ, ನಮ್ಮ ಸಿಸ್ಟರ್ಸ್ಗಳಿಗೆ ಆಗಲಿ, ಎಲ್ರಿಗೂ ನಮ್ಮ ಅಮ್ಮ ಮಾಡುವಂಥ ಅಡುಗೆ ಅಂತೂ ತುಂಬ ಇಷ್ಟ ಎಲ್ರಿಗೂ. ಹಾಗೆಯೇ ನಮ್ಮ ಅಮ್ಮನಿಗೆ ಸ್ವಲ್ಪ ಹೆಲ್ಪ್ ಮಾಡಿಕೊಳ್ಳೋಣ ಅಂತ ಬಂದಿದ್ದೀನಿ ಈಗ ನಾನು. ಗೈಸ್, ನಮ್ಮಮ್ಮ ಈಗ ಚಿಕನ್ ಸಾಂಬಾರು ರೆಡಿ ಮಾಡ್ಕೋತಾ ಇದ್ದಾರೆ. ಆಲ್ರೆಡಿ ಮುದ್ದೆನೂ ಮಾಡಿದ್ದಾರೆ. ಈಗ ನಾನು ಕಡಲೆಬೇಳೆ ಹಾಕೊಂಡು ಬಿಸಿನೀರು ಕಾಯಕ್ಕೆ ಇಟ್ಟಿದ್ದೀನಿ. ಯಾಕಂದರೆ ಒಬ್ಬಿಟ್ಟಿಗೆ ಕಡಲೆಬೇಳೆ ಒಬ್ಬಿಟ್ಟು ಮಾಡೋಣ ಅಂದ್ಕೊಂಡಿದ್ದೀವಿ ಇವಾಗ. ಅದಕ್ಕೆ 1 kg ಇಷ್ಟು ಹಾಕೋಣ. ಇದು 1 kg ತಂದಿದ್ದು ನಾನು. ಇದು ಇದ್ರಲ್ಲಿ ರುಚಿ ಹಾಕ್ಲಾ? ಸಾಕಾಯ್ತ ಬಿಡು, ಸಾಕಾಯ್ತ ಬಿಡು. ಒಡಗ್ ಮಾಡಿಕೊಳ್ಳಿ ನೆಕ್ಬಿಟ್ಟು ಹಾಕ್ಸ್ಕೋಬೇಕು ಒಡಗ. ಅದೇ ಮಸ್ತ್ ಆಯ್ತದ ಬಿಡು. ಈ ಕೆಲಸ ಮಾಡ್ತಾವಳೆ, ಈಗ ಎಷ್ಟು ಬಿಲ್ಡಪ್ ತಗೋತಾವಳೆ ನೋಡಿದ್ದೀವಿ. ಗೈಸ್, ಒಬ್ಬಟ್ಟಿಗೆ ನಮ್ಮಮ್ಮ ಕಡಲೆಬೇಳೆನೆಲ್ಲ ಮಿಕ್ಸಿ ಗ್ರೈಂಡ್ ಮಾಡ್ಕೋತಾ ಇದ್ದಾರೆ. ಹಾಗೆಯೇ ಇನ್ನೊಂದು ಸ್ಟವಲ್ಲಿ ಸಾಂಬಾರಿಗೆ ಚಿಕನ್ ಬೇಯಕ್ಕೆ ಇಟ್ಟಿದ್ದಾರೆ. ನಮ್ಮಮ್ಮ ಒಬ್ಬಟ್ಟಿಗೆಲ್ಲ ರೆಡಿ ಮಾಡ್ಕೊಳ್ಳಿ, ನಾನೀಗ ಗ್ರೈಂಡ್ ಮಾಡಿಕೊಟ್ಟಿದ್ದೀನಿ ಕಡಲೆಬೇಳೆನ ಅಂತ ಹೇಳಿದ್ರು. ಈಗ ಅದಕ್ಕೇ ನಾನು ನಮ್ಮ ದೊಡ್ಡಕ್ಕ ಇಬ್ಬರು ಸೇರಿಕೊಂಡು ಈಗ ಚೆನ್ನಾಗಿ ಈಗ ಮಿಕ್ಸ್ ಮಾಡಿಕೊಂಡು ಈಗ ಹೂರ್ಣಕ್ಕೆ ರೆಡಿ ಮಾಡ್ಕೋತಾ ಇದ್ದೀವಿ ನಾವು. ನಮ್ಮ ಜಸ್ಸು ಬಂದ್ಬಿಟ್ಟು ನಾನು ತಿನ್ನಲ ಮಮ್ಮಿ ಟೇಸ್ಟಾಗಿದೆ ಅಂತ ಎತ್ಕೊಂಡು ಬಾಯಿಗೆ ಹಾಕೋತಾ ಇದ್ದ ಈಗಲೇ. ಗೈಸ್, ಈಗ ನಾನು ನಮ್ಮ ದೊಡ್ಡಕ್ಕ ಇಬ್ಬರು ಸೇರಿಕೊಂಡು ಹೂರ್ಣಕ್ಕೆಲ್ಲ ರೆಡಿ ಮಾಡಿದ್ದೀವಿ. ಹೂರ್ಣ ರೆಡಿಯಾಗಿದೆ ಈಗ. ಅಷ್ಟರಲ್ಲಿ ಈಗ ನಮ್ಮ ಸಿಸ್ಟರ್ಸ್ ಮಕ್ಕಳೆಲ್ಲ ಬಂದರು. ಈಗ ನನ್ನ ಮಗನಿಗೆ ನಾನು ಊಟ ಮಾಡಿಸ್ತಾ ಇದ್ದೆ. ಏನು ಕಾಲು ಚೈನ್ದ? ಯಾರು ತಗೊಟ್ಟಿದ್ದು ಕಾಲು ಚೈನು? ಮಮತಮ್ಮ ತಗೊಡ್ತಾನೆ ನಿನಗೆ. ಜಾಣಿ. ಗೈಸ್, ನಮ್ಮ ತಾಯಿ ಫಸ್ಟು ಊಟ ಮಾಡ್ಕೊಳ್ಳಿ, ಯಾಕಂದರೆ ಮಧ್ಯಾಹ್ನ ಟೈಮ್ ಆಗಿದೆ, ನಿಧಾನಕ್ಕೆ ನಾವು ಒಬ್ಬಟ್ಟು ಸುಟ್ಕೊಳ್ಳೋಣ ಅಂತ ಹೇಳಿದ್ದಾರೆ. ಅದಕ್ಕೇ ಈಗ ನಾವು ಫಸ್ಟು ಈಗ ಊಟ ಮಾಡ್ಕೊಳ್ಳೋಣ ಅಂತ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ನೀವು. ನಮ್ಮ ಸಿಸ್ಟರ್ ಟಿ ವಿಲಿ ಕಾಮಿಡಿ ಸೀನ್ಸ್ ಆಗ್ತಾಯಿದ್ಲು, ಅದು ನೋಡ್ಕೊಂಡು ಎಲ್ಲರೂ ನಗ್ತಾ ಇದ್ವಿ ನಾವು. ಗೈಸ್, ನಮ್ಮದೆಲ್ಲ ಊಟ ಮುಗೀತು. ಈಗ ನಮ್ಮ ತಾಯಿ ಊಟ ಮಾಡ್ತಾ ಇದ್ದಾರೆ. ಈಗ ನಮ್ಮ ತಂದೆದು ಊಟ ಮುಗೀತು. ಈಗ ನಮ್ಮ ಭಾವನ ಬಂದು ಊಟ ಮಾಡ್ಕೊ ಹೋಗಿದ್ದಾರೆ.
ತುಂಬ ಚೆನ್ನಾಗಿ ಮಾಡಿತ್ತು, ತುಂಬ ಟೇಸ್ಟಿಯಾಗಿ. ನಾನ್ ವೆಜ್ ಅಂತೂ ಸೂಪರಾಗಿ ಮಾಡ್ತಾರೆ ನಮ್ಮ ತಾಯಿ. ಗೈಸ್ ಈಗ ಎಲ್ಲ ಒಬ್ಬಟ್ಟು ರೆಡಿ ಮಾಡ್ಕೊಳ್ಳೋಕೆ ರೆಡಿ ಮಾಡ್ತಾ ಇದ್ದೀವಿ. ನಮ್ಮ ಅಕ್ಕ ಒಬ್ಬಟ್ಟು ಒತ್ತಿ ಕೊಡ್ತಾ ಇದ್ದಾರೆ. ನಮ್ಮ ದೊಡ್ಡಕ್ಕ ಒಬ್ಬಟ್ಟನ್ನ ಸುಡ್ತಾ ಇದ್ದಾಳೆ. ನಾನು ಹೂರಣನೆಲ್ಲ ರೆಡಿ ಮಾಡಿಕೊಡ್ತಾ ಇದ್ದೀನಿ ನಮ್ಮ ಅಕ್ಕನಿಗೆ. ಸ್ವೀಟ್ ಆಯ್ತಾ ಗೈಸ್? ಒಬ್ಬಟ್ಟಂತೂ ತುಂಬ ಟೇಸ್ಟಿಯಾಗಿತ್ತು. ನಮ್ಮಮ್ಮ ಚೆನ್ನಾಗಿ ರೆಡಿ ಮಾಡಿಕೊಟ್ಟಿದ್ರು ನಮಗೆ, ತುಂಬ ಟೇಸ್ಟಿಯಾಗಿತ್ತು. ನಮ್ಮ ಅಕ್ಕ ಒಬ್ಬಟ್ಟು ಹೊತ್ತವಳೆ, ನಮ್ಮ ಅಣ್ಣ ಊಟ ಮಾಡ್ತಾ ಇದ್ದೆ. ಇವಾಗ ಕೆಲಸ ಮಾಡ್ತಾವಳೆ ನಮ್ಮ ಪ್ಲಸ್ ಮಗಳು. ಎರಡು ಕೈ ನೋಡ್ಕೊ. ಯಾರ್ದು ಫೋನು? ನಿಮ್ದೆ ನಿಮ್ದೆ ಎಲ್ಲ ಈ ಕಡೆ ಬನ್ನಿ ಮಮ್ಮ ಕಂಚ ಕೊಡಿ ಒಬ್ಬಟ್ಟು ಸಾರು ಮಾಡ್ಕೊಂಡ್ರು ಎಲ್ಲ ಅದೇ ತೋರ್ಸ್ಕೊ ಬಂದೆ. ಹುಡುಗಿಯರು ಪೇಪರ್ ಅಲ್ಲಿ ಬಟ್ಟೆ ಹೊತ್ಕೊಂಡು ಹಾಕೊಂಡೈತೆ. ಲಂಡನ್ ಮಾರ್ನಿಂಗ್ ಫಾರ್ ಯು. ಮೌಲ್ಯ ಕಾಲು ನೋವು ಬಂದ್ಬಿಟ್ಟಿದೆ ನಮ್ಮ ಅಕ್ಕನಿಗೆ. ಒತ್ತಿ ನಮ್ಮ ಮಮ್ಮಿ ರೆಸ್ಟ್ ತಗೋತಾ ಇದ್ದಾರೆ. ಇಬ್ರು ಒಂದೇ ಕಲರ್ ಕಾಣ್ತಿದ್ದೀರಲ್ಲ ಫೋನಲ್ಲಿ. ನಮ್ಮ ತಂದೆ ಮಧ್ಯಾಹ್ನ ಊಟ ಮಾಡಿಕೊಂಡು ಟ್ಯಾಬ್ಲೆಟ್ಸ್ ತೊಗೊಂಡು ಸ್ವಲ್ಪ ಮಲ್ಕೊಂಡಿದ್ರು. ಅಷ್ಟರಲ್ಲೇ ನಾವು ಒಬ್ಬಟ್ಟೆಲ್ಲ ಸುಡ್ತಾ ಇದ್ವಿ. ಬಂದು ನೋಡ್ಬಿಟ್ಟು ಇಷ್ಟು ಬೇಗ ಒಬ್ಬಟ್ಟೆಲ್ಲ ಸುಡ್ತಾ ಇದ್ದೀರಾ ಅಂತ ಮಾತಾಡಿಸ್ತಾ ಕುಂತಿದ್ರು. ನೋಡಿ ಗೈಸ್, ನಮ್ಮ ಅಕ್ಕ ಒಬ್ಬಟ್ಟನ್ನೆಲ್ಲ ಸುಡ್ತಾ ಇದ್ಲು. ನಮ್ಮ ಮಮತಕ್ಕ ಒಬ್ಬಟ್ಟನ್ನೆಲ್ಲ ಒತ್ಕೊಡ್ತಾ ಇದ್ಲು. ನಮ್ಮ ಅಕ್ಕ ಸುಡ್ತಾ ಇದ್ಲು. ಹಾಗೇನೆ ನಮ್ಮ ಚಂದನನು ಸ್ವಲ್ಪ ಸುಟ್ಲು. ಇಬ್ಬರು ಶೇರ್ ಮಾಡಿಕೊಂಡ್ರು. ಗೈಸ್ ಈಗ ಫೈನಲ್ ಆಗಿ ಒಬ್ಬಟ್ಟೆಲ್ಲ ಮಾಡಿ ಇಟ್ಟಿದ್ದೀವಿ.
ಇವತ್ತು ಸಂಜೆ ಮೈಸೂರು ಬಂದಿದ್ರು ಗಿರೀಶ್ ಅವರು ಗೈಸ್. ನಮ್ಮ ಚಿಲ್ಡ್ರನ್ಸ್ ಎಲ್ಲ ಆಟ ಆಡ್ತಾ ಇದ್ದಾರೆ, ವಿಡಿಯೋದಲ್ಲಿ ನೋಡ್ತಾ ಇದ್ದೀರ ನೀವು. ನಮ್ಮ ತಂದೆ ತಾಯಿ ನಮ್ಮ ಸಿಸ್ಟರ್ಸ್ ಎಲ್ಲರೂ ಹೊರಗಡೆ ಕೂತ್ಕೊಂಡು ರೆಸ್ಟ್ ಮಾಡ್ತಾಯಿದ್ರು. ಹಾಗೆಯೇ ನನ್ನ ತಂಗಿ ಅಮೃತ್ ಗೋಬಿ ಇಲ್ಲಿ ಗೋಬಿ ತಿನ್ನಬೇಕು ಅಂತ ಅನ್ನಿಸ್ತಿದೆ ಅಂದ್ಲು. ಅದಕ್ಕೆ ಈಗ ನಾನು ನಮ್ಮ ಮಮತಕ ಹಾಗೆಯೇ ನನ್ನ ತಂಗಿ ಮಗಳು 3 ಜನನೂ ಈಗ ಅಮೃತ್ ಗೋಬಿ ಸೆಂಟ್ರಿಗೆ ಬಂದಿದ್ದೀವಿ. ಗೋಬಿ ಪಾರ್ಸಲ್ ಮಾಡ್ಸೋಕ್ಕೆ ಹೇಳಿದ್ದೀವಿ. ಈಗ ಗೋಬಿ ಪಾರ್ಸಲ್ ಮಾಡಿಸ್ಕೊಂಡು ಈಗ ಹೊರಡ್ತಾ ಇದ್ದೀವಿ ಈಗ ಮನೆಗೆ. ಮನೆಗೆ ಬಂದ್ವಿ ಗೈಸ್. ಈಗ ಗೋಬಿ ತಗೊಂಡು ಈಗ ಎಲ್ರಿಗೂ ಶೇರ್ ಮಾಡಿಕೊಟ್ಟೆ. ಈಗ ಎಲ್ಲರೂ ತಿಂತಾ ಕುಂತಿದ್ದಾರೆ. ಹಾಯ್ ಗೈಸ್, ಐ ಹೋಪ್ ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ. ಮತ್ತೆ ನಾಳೆ ಹೊಸ ವಿಡಿಯೋ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಹೀಗೆ ನೋಡ್ತಾ ಇರಿ. ಯಾರ್ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಓಕೆ, ಲವ್ ಯು ಆಲ್, ಬಾಯ್.